ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ 2026 ಚಾಂದ್ರಮಾನ ಯುಗಾದಿ ಹಬ್ಬವು ಮಾರ್ಚ್ 19ರಂದು ಅಂದರೆ ನಾಳೆ ಗುರುವಾರದಂದು ಆಚರಿಸಲ್ಪಡುತ್ತಲಿದೆ. ಈ ದಿನ ಪರಾಭವ ನಾಮ ಸಂವತ್ಸರ ಆರಂಭವಾಗಲಿದೆ. ಬೇವು ಬೆಲ್ಲವನ್ನು ಸವಿಯುತ್ತಾ ಹೊಸ ವರ್ಷವನ್ನು ಮತ್ತು ನಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ಸ್ವಾಗತಿಸುವುದೇ ನಮ್ಮ ಯುಗಾದಿ ಹಬ್ಬದ ವಿಶೇಷತೆ. ಯುಗಾದಿ ಹಬ್ಬದ ಆಚರಣೆಯ ಒಂದು ಮುಖ್ಯ ಭಾಗವೇ ಚಂದ್ರ ದರ್ಶನ. ಶಾಸ್ತ್ರಗಳ ಪ್ರಕಾರ ವರ್ಷದ ಮೊದಲ ಚಂದ್ರನನ್ನು ನೋಡುವುದರಿಂದ ವರ್ಷವಿಡೀ ಶಾಂತಿ ನೆಮ್ಮದಿ ದೊರೆಯುತ್ತದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ 2026ರಲ್ಲಿ ಯುಗಾದಿಯ ಚಂದ್ರ ದರ್ಶನವನ್ನು ಯಾವ ದಿನ ಮತ್ತು ಯಾವ ಸಮಯ ಮಾಡಬೇಕು, ಯುಗಾದಿಯ ಚಂದ್ರ ದರ್ಶನದ ಪೌರಾಣಿಕ ಹಿನ್ನೆಲೆ ಏನು, ಯುಗಾದಿಯ ಚಂದ್ರ ದರ್ಶನದಿಂದ ನಮಗೆ ದೊರೆಯುವ ಫಲಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಯುಗಾದಿಯ ಚಂದ್ರ ದರ್ಶನದ ಪೌರಾಣಿಕ ಹಿನ್ನೆಲೆ. ಯುಗಾದಿಯ ಚಂದ್ರ ದರ್ಶನದ ಪೌರಾಣಿಕ ಹಿನ್ನೆಲೆ ಗಣೇಶ ದೇವರು ಮತ್ತು ಚಂದ್ರನ ನಡುವೆ ನಡೆದ ಘಟನಾವಳಿಯೊಂದಿಗೆ ಸಂಬಂಧಿಸಿದೆ. ಒಮ್ಮೆ ಗಣಪತಿ ದೇವರು ಹೊಟ್ಟೆ ತುಂಬ ಮೋದಕಗಳನ್ನು ತಿಂದು ತಮ್ಮ ವಾಹನವಾದ ಇಲಿಯ ಮೇಲೆ ಸವಾರಿಯನ್ನು ಮಾಡುತ್ತಿರುತ್ತಾರೆ. ಆಗ ಹಾವೊಂದು ಅಡ್ಡ ಬಂದಾಗ ಇಲಿ ಹೆದರಿ ಬಿಡುತ್ತದೆ. ಗಣೇಶ ದೇವರು ಕೆಳಗೆ ಬೀಳುವಂತಾಗುತ್ತದೆ. ಆಗ ಆಕಾಶದಲ್ಲಿದ್ದಂತಹ ಚಂದ್ರ ಗಣಪತಿ ದೇವರು ಬಿದ್ದಿದ್ದನ್ನು ನೋಡಿ ಗಹಗಹಿಸಿ ನಕ್ಕು ಬಿಡುತ್ತಾನೆ. ಆಗ ಕೋಪಗೊಂಡಂತಹ ಗಣಪತಿ ದೇವರು ಚಂದ್ರನನ್ನು ಕುರಿತು, ನಿನ್ನ ಸೌಂದರ್ಯದ ಬಗ್ಗೆ ನಿನಗೆ ತುಂಬ ಅಹಂಕಾರವಿದೆ. ಇಂದಿನಿಂದ ನಿನ್ನನ್ನು ಯಾರು ನೋಡುತ್ತಾರೋ ಅವರಿಗೆ ಕಳಂಕ ಬರಲಿ, ಜನರು ನಿನ್ನನ್ನು ನೋಡಿ ತಿರಸ್ಕರಿಸಲಿ ಎಂಬ ಶಾಪವನ್ನು ನೀಡುತ್ತಾರೆ. ಶಾಪದಿಂದ ಕಳೆಗುಂದಿದಂತಹ ಚಂದ್ರ ತನ್ನ ತಪ್ಪಿನ ಅರಿವಾಗಿ ಗಣಪತಿ ದೇವರನ್ನು ಕ್ಷಮಿಸುವಂತೆ ಬೇಡಿಕೊಳ್ಳುತ್ತಾನೆ. ಚಂದ್ರನ ಕ್ಷಮೆಯಾಚನೆಯಿಂದ ಮನಕರಗಿದ ಗಣಪತಿ ದೇವರು ನಿನಗೆ ನೀಡಿದಂತಹ ಶಾಪವನ್ನು ಪೂರ್ಣವಾಗಿ ಹಿಂಪಡೆಯಲು ಸಾಧ್ಯವಿಲ್ಲ. ಆದರೆ ಭಾದ್ರಪದ ಶುಕ್ಲ ಚೌತಿಯ ದಿನದಂದು ಅಂದರೆ ಗಣೇಶ ಚತುರ್ಥಿಯಂದು ಮಾತ್ರ ನಿನ್ನನ್ನು ನೋಡಿದವರಿಗೆ ಅಪವಾದ ಬರಲಿ. ಬದಲಾಗಿ ಹೊಸ ವರ್ಷದ ಆರಂಭ ಅಂದರೆ ಯುಗಾದಿಯ ಮರುದಿನ ಚೈತ್ರ ಶುಕ್ಲ ಬಿದಿಗೆ ಎಂದು ಯಾರು ನಿನ್ನ ದರ್ಶನವನ್ನು ಪಡೆಯುತ್ತಾರೋ ಅವರಿಗೆಲ್ಲ ವರ್ಷವಿಡೀ ಸುಖ ಸಮೃದ್ಧಿ ದೊರೆಯಲಿ ಎಂಬ ವರವನ್ನು ನೀಡುತ್ತಾರೆ. ಚಂದ್ರನ ಅಹಂಕಾರವನ್ನು ಅಳಿಸಿದ ಗಣಪತಿ ದೇವರು ಯುಗಾದಿಯ ಚಂದ್ರ ದರ್ಶನಕ್ಕೆ ವಿಶೇಷ ಶಕ್ತಿಯನ್ನು ನೀಡಿದ್ದಾರೆ. ಗಣೇಶ ಚತುರ್ಥಿಯ ಚಂದ್ರ ದರ್ಶನ ನಿಷೇಧವೆನಿಸಿದ್ದರೆ ಯುಗಾದಿಯ ಮರುದಿನ ಮಾಡುವ ಚಂದ್ರ ದರ್ಶನ ಅಪವಾದಗಳಿಂದ ಮುಕ್ತಿಯನ್ನು ನೀಡುವ ಮತ್ತು ಶುಭ ತಂದುಕೊಡುವ ದರ್ಶನವಾಗಿದೆ. ಮತ್ತೊಂದು ನಂಬಿಕೆಯ ಪ್ರಕಾರ ಬ್ರಹ್ಮದೇವರು ಈ ಬ್ರಹ್ಮಾಂಡದ ಸೃಷ್ಟಿ ಕಾರ್ಯವನ್ನು ಆರಂಭಿಸಿದ್ದು ಚೈತ್ರ ಶುಕ್ಲ ಪಾಡ್ಯದ ದಿನ. ಅದುವೇ ಯುಗಾದಿ ಹಬ್ಬದ ಮೊದಲ ದಿನ. ನಂತರ ಮಾರನೆಯ ದಿನವಾದ ಬಿದಿಗೆ ಎಂದು ಮೊಟ್ಟ ಮೊದಲ ಬಾರಿಗೆ ಆಕಾಶದಲ್ಲಿ ಚಂದ್ರನ ದರ್ಶನವಾಯಿತಂತೆ. 2026ರ ಚಂದ್ರ ದರ್ಶನ ಎಂದು ಮಾಡಬೇಕು. ಶಾಸ್ತ್ರಗಳ ಪ್ರಕಾರ ಯುಗಾದಿ ಹಬ್ಬದ ಮರುದಿನ ಅಂದರೆ ಚೈತ್ರ ಶುಕ್ಲದ ಬಿದಿಗೆಯ ತಿಥಿಯೆಂದು ಚಂದ್ರ ದರ್ಶನವನ್ನು ಮಾಡುವುದು ಅತ್ಯಂತ ಶುಭಪ್ರದ. ಅಂದರೆ ಮಾರ್ಚ್ 20ರಂದು ಶುಕ್ರವಾರದಂದು ಸೂರ್ಯಾಸ್ತದ ನಂತರ ಸಾಯಂಕಾಲ 6:45ರಿಂದ 7:20 ನಡುವಿನ ಸಮಯ ಬಿದಿಗೆ ಚಂದ್ರನ ದರ್ಶನಕ್ಕೆ ಬಹಳ ಸೂಕ್ತವಾದಂಥದ್ದು. ಚೌತಿಯ ಚಂದ್ರನನ್ನು ನೋಡಬೇಡ, ಬಿದಿಗೆಯ ಚಂದ್ರನ ಬಿಡಬೇಡ ಎಂಬ ಗಾದೆ ಮಾತಿದೆ. ಬಿದಿಗೆ ಚಂದ್ರನನ್ನು ಬಾಲಚಂದ್ರ ಎಂದು ಕರೆಯಲಾಗುತ್ತದೆ. ಅಮಾವಾಸ್ಯೆಯ ನಂತರ ಚಂದ್ರ ಮತ್ತೆ ಆಗಸದಲ್ಲಿ ಕಾಣಿಸಿಕೊಳ್ಳುವ ಮೊದಲ ದಿನವೇ ಬಿದಿಗೆ. ಈ ಸಮಯದಲ್ಲಿ ಚಂದ್ರ ಅತ್ಯಂತ ತೆಳುವಾದಂತಹ ಸಣ್ಣ ರೇಖೆಯಂತೆ ಕಾಣಸಿಗುತ್ತಾನೆ. ಮಗು ಬೆಳೆಯುವ ಆರಂಭಿಕ ಹಂತವನ್ನು ಬಾಲ ಎನ್ನುವಂತೆ ಚಂದ್ರನ ಬೆಳವಣಿಗೆಯ ಈ ಆರಂಭಿಕ ಮತ್ತು ಪುಟ್ಟ ರೂಪವನ್ನು ಬಾಲಚಂದ್ರ ಎಂದು ಕರೆಯಲಾಗುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಯುಗಾದಿ ಚಂದ್ರನ ಆಕಾರ ಹಾಗೂ ಸ್ಥಿತಿಯನ್ನು ನೋಡಿ ಆ ವರ್ಷದ ಮಳೆ, ಬೆಳೆ, ರೋಗ ರುಜಿನಗಳು ಮತ್ತು ಏಳು ಬೀಳುಗಳ ಕುರಿತಾಗಿ ರೈತಾಪಿ ವರ್ಗದ ಜನರು ಲೆಕ್ಕಾಚಾರ ಹಾಕುತ್ತಾರೆ. ಯುಗಾದಿಯ ಚಂದ್ರ ದರ್ಶನವನ್ನು ಹೇಗೆ ಪಡೆಯಬೇಕು? ಯುಗಾದಿಯ ಚಂದ್ರ ದರ್ಶನವನ್ನು ಪಡೆಯುವ ಸರಿಯಾದ ಶಾಸ್ತ್ರೋಕ್ತ ವಿಧಾನದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. 2026ರಲ್ಲಿ ಮಾರ್ಚ್ 20 ಶುಕ್ರವಾರದಂದು ಸಾಯಂಕಾಲ ಸೂರ್ಯಾಸ್ತದ ನಂತರ 6:40ರಿಂದ 7:20 ಒಳಗೆ ಚಂದ್ರ ದರ್ಶನವನ್ನು ಮಾಡಬೇಕು. ಚಂದ್ರ ದರ್ಶನಕ್ಕೂ ಮೊದಲು ಸ್ನಾನವನ್ನು ಮಾಡಿ ಮಡಿವಸ್ತ್ರವನ್ನು ಧರಿಸಬೇಕು.
ನಂತರ ಆಕಾಶದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಕಾಣಿಸುವ ಎಳೆಯ ಚಂದ್ರನನ್ನು ನೋಡಿ ಕೈ ಮುಗಿಯಬೇಕು. ದದೀಶಂಕ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭುರ್ಮುಕುಟಭೂಷಣಂ ಎಂಬ ಸ್ತೋತ್ರವನ್ನು ಪಠಣ ಮಾಡಬೇಕು. ಸಾಧ್ಯವಾದರೆ ಚಂದ್ರನಿಗೆ ಅಕ್ಷತೆ ಅಥವಾ ಬಿಳಿಯ ಹೂಗಳನ್ನು ಸಮರ್ಪಣೆ ಮಾಡಬೇಕು. ಚಂದ್ರ ದರ್ಶನವನ್ನು ಪಡೆದ ನಂತರ ಮನೆಯಲ್ಲಿರುವಂತಹ ಗುರು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು ವಾಡಿಕೆ. ಯುಗಾದಿ ಹಬ್ಬದ ದಿನ ಅಂದರೆ ಪಾಡ್ಯದ ದಿನ ಚಂದ್ರ ಕಾಣಿಸುವುದು ಬಹಳ ಅಪರೂಪ. ಹಾಗಾಗಿಯೇ ಗೊಂದಲವನ್ನು ಮಾಡಿಕೊಳ್ಳದೆ ಹಬ್ಬದ 2ನೆಯ ದಿನ ಅಂದರೆ ಬಿದಿಗೆ ಎಂದೇ ಚಂದ್ರ ದರ್ಶನ ಪಡೆಯುವುದು ಶ್ರೇಷ್ಠ. ಯುಗಾದಿಯ ಚಂದ್ರ ದರ್ಶನದ ಫಲಗಳು: ಬಿದಿಗೆಯ ದಿನ ಕಾಣಿಸಿಕೊಳ್ಳುವ ಚಂದ್ರ ಅತ್ಯಂತ ತೆಳುವಾದ ರೇಖೆಯಂತಿದ್ದು ಸಾಕ್ಷಾತ್ ಶಿವಪರಮಾತ್ಮರ ಜಟೆಯಲ್ಲಿನ ಚಂದ್ರನಂತೆ ಕಂಗೊಳಿಸುತ್ತದೆ. ಹಾಗಾಗಿಯೇ ಯುಗಾದಿಯ ಚಂದ್ರ ದರ್ಶನ ಭಕ್ತಾದಿಗಳಿಗೆ ಶಿವದೇವರ ಅನುಗ್ರಹವನ್ನು ತಂದುಕೊಡುತ್ತದೆ. ಚಂದ್ರಮ ಮನಸೋಜಾತ ಎಂಬ ವೇದವಾಣಿ ಇರುವಂತೆ ಚಂದ್ರ ಮನಸ್ಸಿನ ಅಧಿಪತಿ. ಯುಗಾದಿ ಎಂದು ಹೊಸ ವರ್ಷದ ಆರಂಭವಾಗಿರುವುದರಿಂದ ಆ ವರ್ಷವಿಡೀ ನಮ್ಮ ಮನಸ್ಸು ಶಾಂತವಾಗಿರಲು ಮತ್ತು ನಮ್ಮ ನಿರ್ಧಾರಗಳು ಸರಿಯಾಗಿರಲು ಮನೋಕಾರಕ ಚಂದ್ರದೇವರ ಮೊದಲ ದರ್ಶನ ಪಡೆಯುವುದು ಅತ್ಯವಶ್ಯಕ. ಚಂದ್ರ ಕ್ಷೀರಸಾಗರದಿಂದ ಉದ್ಭವಿಸುತ್ತಾನೆ ಹಾಗೂ ಮಹಾಲಕ್ಷ್ಮೀ ದೇವಿಯ ಸಹೋದರ ಎಂಬ ನಂಬಿಕೆ ಇದೆ. ಯುಗಾದಿಯ ಬಿದಿಗೆ ಚಂದ್ರನನ್ನು ನೋಡುವುದರಿಂದ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ಧಾನ್ಯ ಸಮೃದ್ಧಿ ಉಂಟಾಗುತ್ತದೆ. ಬಿದಿಗೆ ಚಂದ್ರನು ಬೆಳೆಯುತ್ತಿರುವ ಚಂದ್ರನ ಸಂಕೇತ. ಇದು ನಮ್ಮೆಲ್ಲರ ಜೀವನದಲ್ಲಿ ಹೊಸ ಆಸೆಗಳು, ಗುರಿಗಳು, ಆಲೋಚನೆಗಳು ಮತ್ತು ಸಮೃದ್ಧಿ ಬೆಳೆಯಲಿ ಎಂಬುದನ್ನು ಸೂಚಿಸುತ್ತದೆ. ಚಂದ್ರನನ್ನು ಓಷಧೀಶ ಎಂದು ಕರೆಯಲಾಗುತ್ತದೆ, ಅಂದರೆ ಗಿಡಮೂಲಿಕೆಗಳ ಅಧಿಪತಿ ಎಂದರ್ಥ. ಯುಗಾದಿಯ ಚಂದ್ರ ದರ್ಶನ ಕೃಷಿ ಸಮೃದ್ಧಿ ಮತ್ತು ಉತ್ತಮ ಮಳೆ ಬೆಳೆಯ ಸಂಕೇತವಾಗಿದೆ. ಪುರಾಣಗಳ ಪ್ರಕಾರ ಗಣೇಶ ಚತುರ್ಥಿ ಎಂದು ಚಂದ್ರನನ್ನು ನೋಡಿದರೆ ಮಿಥ್ಯ ಕಳಂಕ ಬರುತ್ತದೆ, ಅಂದರೆ ಮಾಡದ ತಪ್ಪಿಗೆ ಅಪವಾದ ಬರುವುದು ಎಂದರ್ಥ. ಆದರೆ ಯುಗಾದಿಯ ಬಿದಿಗೆ ಚಂದ್ರನ ದರ್ಶನವನ್ನು ಮಾಡುವುದರಿಂದ ಅಂತಹ ದೋಷಗಳೆಲ್ಲ ನಿವಾರಣೆಯಾಗಿ ಕಳೆದುಕೊಂಡಂತಹ ಗೌರವ ಮರಳಿ ದೊರೆಯುತ್ತದೆ. ಒಟ್ಟಿನಲ್ಲಿ ಯುಗಾದಿ ಚಂದ್ರ ದರ್ಶನ ಹೊಸ ವರ್ಷದ ಶುಭಾರಂಭ, ನೆಮ್ಮದಿ ಮತ್ತು ಯಶಸ್ಸಿನ ಮುನ್ನುಡಿಯಾಗುತ್ತದೆ. ಆತ್ಮೀಯರೇ, ಯುಗಾದಿ ಹಬ್ಬದ ಹೊಸ್ತಿಲಿನಲ್ಲಿರುವ ಈ ಸುಸಂದರ್ಭದಲ್ಲಿ ಯುಗಾದಿಯ ಚಂದ್ರ ದರ್ಶನದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.